ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಬೊಜ್ಜು ಕರಗಿಸ್ಕೊಳ್ಳೋದು ಯಾವ ರೀತಿ ಅನ್ನೋದಾಗಿದೆ. ಹೌದು ಫ್ರೆಂಡ್ಸ್, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ಈ ತರ ಬಿಸಿ ನೀರಲ್ಲಿ ಕೆಲವು ಪದಾರ್ಥಗಳನ್ನ ಹಾಕೊಂಡು ಕುಡಿಯೋದ್ರಿಂದ ಬೊಜ್ಜು ಎಲ್ಲ ಕರಗಿ ನೀರಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ತಗೊಳ್ತಾ ಇದ್ದೀನಿ ಜೀರಿಗೆ ಬೊಜ್ಜು ನಿಯಂತ್ರಣಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಜೀರಿಗೆಯಲ್ಲಿರುವ ಅಂಶಗಳು ನಮ್ಮ ದೇಹದ ಜೀವ ರಾಸಾಯನಿಕ ಕ್ರಿಯೆಯನ್ನ ಚುರುಕುಗೊಳಿಸುತ್ತೆ. ಹಾಗೆ ಕೊಬ್ಬು ಕರಗಿಸಲಿಕ್ಕೆ ಒಂದೊಳ್ಳೆ ಪ್ರಯತ್ನವನ್ನ ಇದು ಮಾಡುತ್ತೆ. ಹಾಗೇನೆ ಈ ಜೀರಿಗೆ ಜೀರ್ಣಕ್ರಿಯೆಯನ್ನ ಕೂಡ ಸುಧಾರಿಸುತ್ತೆ. ಏನೇ ತಿಂದ್ರೂ ಆಹಾರ ಜೀರ್ಣ ಆಗ್ತಾ ಇರೋಲ್ಲ, ಹಾಗೆ ಕುತ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ನಾವು ಜೀರ್ಣ ಮಾಡ್ಕೋಬೇಕು ಅಂತಂದ್ರೆ ಬಿಸಿ ನೀರಲ್ಲಿ ಇದನ್ನ ಹಾಕಿ ಕುದಿಸ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸೋ ಶಕ್ತಿ ಈ ಜೀರಿಗೆಯಲ್ಲಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಕೆಲವೊಬ್ರು ತುಂಬಾನೇ ವೇಟ್ ಆಗಿರ್ತಾರೆ. ಸುಮಾರು 1 ಕ್ವಿಂಟಲ್ ಅಂದ್ರೆ 100 ಕೆಜಿ ಇರ್ತಾರೆ, 120 ಕೆಜಿ, 90 ಕೆಜಿ ಹೀಗೆ ಇರ್ತಾರೆ. ಏನೇ ಮಾಡಿದ್ರು ಕೂಡ ತೂಕ ಕಡಿಮೆ ಆಗ್ತಾ ಇರಲ್ಲ. ಎಷ್ಟೇ ವ್ಯಾಯಾಮ ಮಾಡಿದ್ರು, ವಾಕ್ ಮಾಡಿದ್ರು ಕೂಡ ತೂಕ ಕಡಿಮೆ ಆಗ್ತಾ ಇರಲ್ಲ. ಅವರು ಬೆಳಗ್ಗೆ 1 ಗ್ಲಾಸು ಈ ಜೀರಿಗೆ ಮಿಶ್ರಣವನ್ನ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗಲೇ ಕುಡಿತಾ ಬರೋದ್ರಿಂದ ಅವರ ತೂಕವೆಲ್ಲ ಕಡಿಮೆ ಆಗುತ್ತೆ. ಒಂದು ವಾರದಲ್ಲಿನೇ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಜೀರಿಗೆ. ಹಾಗೆಯೇ ಇನ್ನೂ ಸುಮಾರು ಜನ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ತುಂಬಾನೇ ಗ್ಯಾಸ್ ಆಗಿ ತುಂಬಾ ಒದ್ದಾಡ್ತಾ ಇರ್ತಾರೆ, ಸಾಕಷ್ಟು ಕಷ್ಟಪಡ್ತಾ ಇರ್ತಾರೆ. ಆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗ್ಬೇಕು ಅಂತ ಅಂದ್ರೆ ನಾವು ಈ ಜೀರಿಗೆನೆ ತಿನ್ಬೇಕಾಗುತ್ತೆ. 4 ಕಾಳು ಬಾಯಲ್ಲಿ ಹಾಕೊಂಡ್ರೂ ಸಾಕು, ಎಷ್ಟೋ ಕಡಿಮೆ ಆಗ್ಬಿಟ್ಟಿರುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಜೀರಿಗೆ. ಹಾಗೇನೆ ಅಜೀರ್ಣದಂತ ಸಮಸ್ಯೆಗಳಿಗೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಜೀರಿಗೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಜೀರಿಗೆ. ಹಾಗೇನೆ ನಾನಿಲ್ಲಿ ಮೆಂತೆ ಕಾಳುಗಳನ್ನು ಕೂಡ ತಗೊಳ್ತಾ ಇದ್ದೀನಿ. ಈ ಮೆಂತೆ ಬೀಜಗಳು ಅಥವಾ ಮೆಂತೆ ಕಾಳುಗಳು ಏನಂತೀವಲ್ಲ, ಇವು ಸಾಕಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನಂತೀವಲ್ಲ, ಅದನ್ನ ದೂರ ಮಾಡ್ಕೋಬೇಕು ಅಂತಂದ್ರೆ ನಾವು ನೆನೆಸಿಟ್ಟಿರೋ ಕಾಳುಗಳನ್ನ ಬೆಳಿಗ್ಗೆ ಎದ್ದು ತಿಂತಾ ಇರೋದ್ರಿಂದನೂ ಕೂಡ ಅದನ್ನೆಲ್ಲ ನಾವು ದೂರ ಮಾಡ್ಕೋಬಹುದು. ಹಾಗೆ ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ದೂರ ಮಾಡೋ ಶಕ್ತಿ ಇದ್ರೆ ಮೆಂತೆ ಕಾಳುಗಳಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಏನೇ ತಿಂದ್ರೂ ಆಹಾರ ಕರಗ್ತಾ ಇಲ್ಲ, ತುಂಬಾನೇ ಒದ್ದಾಡ್ತಾ ಇರ್ತೀವಿ, ಅಂತ ಆಹಾರವನ್ನ ಕರಗಿಸ್ಲಿಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ಅತಿಯಾಗಿ ಸಂಗ್ರಹಣೆ ಆದಂತಹ ಸಕ್ಕರೆಯನ್ನ ಇದು ಕಡಿಮೆ ಮಾಡುತ್ತೆ. ಹಾಗೆ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸುತ್ತೆ. ಹಾಗೆ ಉರಿಯೂತದ ಸಮಸ್ಯೆಗಳು ಇರುತ್ತೆ, ಅದನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ನಮ್ಮ ಹೊಟ್ಟೆಯ ಬೊಜ್ಜನ್ನ ಇದು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ತೊಡೆಯ ತೋಳಿನ ಭಾಗ ಹಾಗೂ ಹೊಟ್ಟೆಯಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಇದು ತೆಗೆದುಹಾಕುವ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೇನೆ ನಾನಿಲ್ಲಿ ಚಕ್ಕೆ ಕೂಡ ತಗೊಂಡಿದ್ದೀನಿ. ಚಕ್ಕೆ ಕೂಡ ಹಾಗೇನೆ ನಮ್ಮ ದೇಹದಲ್ಲಿರುವ ಅತಿಯಾದ ಕೊಬ್ಬನ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕೂಡ ಕಡಿಮೆ ಮಾಡುತ್ತೆ. ತೊಡೆ ತೋಳಿನ ಭಾಗದಲ್ಲಿ ಹಾಗೂ ಹೊಟ್ಟೆಯ ಭಾಗದಲ್ಲಿ ತುಂಬಾನೇ ಕೊಲೆಸ್ಟ್ರಾಲ್ ಸಂಗ್ರಹಣೆ ಆಗಿರುತ್ತೆ. ಅದನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂತ ಅಂದ್ರೆ ಈ ತರನೇ ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಮಾತ್ರ ಸಾಧ್ಯವಾಗುತ್ತೆ. ಹೊಟ್ಟೆಯಲ್ಲಿ ಅತಿಯಾದ ಕೊಲೆಸ್ಟ್ರಾಲು ಹಾಗೂ ಕೊಬ್ಬು ಸಂಗ್ರಹಣೆ ಆಗಿರುತ್ತೆ. ಹಾಗೆ ತೊಡೆ ಮತ್ತು ತೋಳಿನಲ್ಲಿ ತುಂಬಾನೇ ಕೊಲೆಸ್ಟ್ರಾಲ್ ಇರುತ್ತೆ. ಹಾಗೆ ಸೊಂಟದ ಭಾಗದಲ್ಲಿ ಕೂಡ ತುಂಬಾ ಜೋತ್ ಬಿದ್ದರ ಥರ ಆಗಿರುತ್ತೆ ಹೊಟ್ಟೆಯಲ್ಲಿ. ಅದನ್ನೆಲ್ಲ ಕರಗಿಸ್ಕೋಬೇಕು, ಅದನ್ನೆಲ್ಲ ಕರಗಿಸಿ ನೀರಾಗೋ ಥರ ಮಾಡಬೇಕು. ನಮ್ಮ ಆರೋಗ್ಯವನ್ನು ನಾವು ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಾವು ಪದೇ ಪದೇ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಕುಡಿಯೋದ್ರಿಂದ ಆಟೋಮೆಟಿಕ್ ಆಗಿ ಕಡಿಮೆ ಆಗೇ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಅಜ್ವನ್ ಕಾಳು ಕೂಡ ತಗೊಳ್ತಾ ಇದ್ದೀನಿ. ಇದಕ್ಕೆ ಅಜ್ವನ್ ಕಾಳು ಅಂತಾರೆ, ಇಲ್ಲ ಓಂ ಕಾಳು ಕೂಡ ಅಂತಾರೆ. ಓಂ ಕಾಳು, ಅಜ್ವನ್ ಕಾಳು ಅಂದ್ರೆ ಇದು ಕೂಡ ಹಾಗೇನೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ಸಂಗ್ರಹಣೆ ಆದಂತ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ದೂರ ಮಾಡೋ ಶಕ್ತಿ ಈ ಓಂ ಕಾಳಲ್ಲಿ, ಈ ಅಜ್ವನ್ ಕಾಳಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಅಜ್ವನ್ ಕಾಳು. ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ತೆಗೆದು ಹಾಕುತ್ತೆ, ಕೊಬ್ಬನ್ನ ಕರಗಿಸುತ್ತೆ, ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಹೊಟ್ಟೆ ನೋವಿಂದ ಒದ್ದಾಡ್ತಾ ಇರ್ತೀವಿ, ಏನೇನೋ ಸಮಸ್ಯೆ ಆಗ್ತಾ ಇರುತ್ತೆ, ಹೊಟ್ಟೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತೀವಿ, ಹೊಟ್ಟೆ ನೋವು ಬರ್ತಾ ಇದೆ. ಪ್ರತಿಯೊಂದು ಹೊಟ್ಟೆಗೆ ಸಂಬಂಧಿಸಿರುವ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತವೆ ಇವೆಲ್ಲ ಪದಾರ್ಥಗಳು ಅಂತಾನೆ ಹೇಳ್ಬೋದು. ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ನಮ್ಮ ಹೊಟ್ಟೆಯಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ದೂರ ಮಾಡುತ್ತೆ, ಬೊಜ್ಜನ್ನ ಕರಗಿಸಿ ನೀರಾಗುವಂತೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿದೆ. ಕೇವಲ ಅಡುಗೆಗೆ ಮಾತ್ರವಲ್ಲದೆ ಇವು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ವೇಟ್ ಜಾಸ್ತಿಯಾಗಿ ಒದ್ದಾಡ್ತಾ ಇರ್ತೀವಿ, ತುಂಬಾನೇ ವೇಟ್ ಜಾಸ್ತಿಯಾಗಿ ಏನೇ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ವಲ್ಲ ವೇಟು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದನ್ನು ನಾವು ಹೋಗಿಸ್ಕೋಬೇಕಂತ ಅಂದರೆ ಇದೇ ಥರನೇ ನಾವು ಕಷಾಯ ಮಾಡಿಕೊಂಡು ಕುಡಿಬೇಕಾಗುತ್ತೆ. ಹಾಗೆಯೇ ನಾನು ಲವಂಗವನ್ನು ಕೂಡ ತೆಗೆದುಕೊಂಡಿದ್ದೀನಿ.
ಲವಂಗ ಕೂಡ ಹಾಗೇನೆ, ಲವಂಗ ತೂಕ ಇಳಿಸಲು ನಮ್ಮ ವೇಟ್ ಬಾರನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಏನೇ ತಿಂದ ಆಹಾರ ಜೀರ್ಣ ಆಗ್ತಾ ಇಲ್ಲ ಅಂತಂದರೆ ನಾವು ಈ ಲವಂಗವನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸೋ ಶಕ್ತಿ ಇದರಲ್ಲಿದೆ. ನಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಲವಂಗ ಅಂತಲೇ ಹೇಳ್ಬೋದು. ದಿನನಿತ್ಯ ಕೂಡ ಒಂದು ಲವಂಗವನ್ನು ಖಾಲಿ ಹೊಟ್ಟೆಯಲ್ಲಿ ಅಗಿತಾ ಬರೋದ್ರಿಂದನೂ ಕೂಡ ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ದೇಹದಲ್ಲಿರುವಂತಹ ಕೆಟ್ಟ ಕೊಬ್ಬಾಗಿರ್ಬೋದು, ಹಾಗೆ ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ದೂರ ಮಾಡಿ ಇದು ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುವ ಶಕ್ತಿ ಈ ಲವಂಗದಲ್ಲಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಏಲಕ್ಕಿಯನ್ನು ಕೂಡ ತಗೊಂಡಿದ್ದೀನಿ. ಇದನ್ನ ಏಲಕ್ಕಿ ಅಂತಾನೂ ಕೂಡ ಕರೀತಾರೆ. ಹಾಗೆ ಇಂಗ್ಲಿಷಲ್ಲಿ ಇದನ್ನ ಕಾರ್ಡಮಮ್ ಅಂತಾನೂ ಕೂಡ ಕರೀತಾರೆ. ಇದು ಕೂಡ ಹಾಗೆಯೇ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ತುಂಬಾನೇ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಈ ಏಲಕ್ಕಿ ಅಂತಾನೆ ಹೇಳ್ಬೋದು. ಈ ಏಲಕ್ಕಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಲ್ಲದೆ ದೇಹದಲ್ಲಿರುವ ಅತಿಯಾಗಿ ಸಂಗ್ರಹಣೆಯಾಗಿರುವಂತಹ ಕೊಬ್ಬನ್ನು ಕರಗಿಸುತ್ತೆ. ಈ ಏಲಕ್ಕಿಯಲ್ಲಿ ಅತಿಯಾಗಿ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಇದು ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮತ್ತೆ ಅಧಿಕವಾದಂತಹ ರಕ್ತದೊತ್ತಡವನ್ನು ಕೂಡ ನಿಯಂತ್ರಿಸುವ ಶಕ್ತಿ ಈ ಏಲಕ್ಕಿಯಲ್ಲಿದೆ ಅಂತಾನೆ ಹೇಳ್ಬೋದು. ದೇಹದಲ್ಲಿ ಅತಿಯಾಗಿ ಸಂಗ್ರಹಣೆಯಾದ ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡುತ್ತೆ. ಹಾಗೆ ನಮ್ಮ ವೇಟನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಈ 6 ಪದಾರ್ಥಗಳು ಕೂಡ ಹಾಗೇನೆ ತುಂಬಾ ಅಂದರೆ ತುಂಬಾನೇ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಜೀರ್ಣಕ್ರಿಯೆ ಆಗ್ತಾ ಇರಲ್ಲ, ಆ ಜೀರ್ಣಕ್ರಿಯೆಯನ್ನು ಸುಧಾರಿಸ್ಕೋಬೇಕು ಅಂದರೆ ನಾವು ಈ ಪದಾರ್ಥಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಹಾಗೆ ದೇಹದಲ್ಲಿ ಸಂಗ್ರಹಣೆಯಾದಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ತೆಗೆದು ಹಾಕುತ್ತೆ. ಹಾಗೆಯೇ ದೇಹದಲ್ಲಿ ಸಂಗ್ರಹಣೆಯಾದಂಥ ಕೆಟ್ಟ ಬೊಜ್ಜನ್ನು ಕೂಡ ಕಡಿಮೆ ಮಾಡಿ ನಮ್ಮ ವೇಟನ್ನು ಕೂಡ ಕಡಿಮೆ ಮಾಡುವಷ್ಟು ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಲಿಂಬೆಹಣ್ಣು ಕೂಡ ತಗೊಳ್ತಾ ಇದ್ದೀನಿ. ಲಿಂಬೆಹಣ್ಣು ಕೂಡ ನಿಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಬೊಜ್ಜನ್ನು ಕೂಡ ಕಡಿಮೆ ಮಾಡುತ್ತೆ. ನಮ್ಮ ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ. ತುಂಬ ಅಂದರೆ ತುಂಬ ಪರಿಣಾಮಕಾರಿಯಾಗಿ ನಮಗೆ ಸಹಾಯ ಮಾಡುತ್ತೆ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 4 ಚಕ್ಕೆಯ ಪೀಸುಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಮೆಂತ್ಯಕಾಳುಗಳನ್ನು ಕೂಡ ಅರ್ಧ ಸ್ಪೂನಿನಷ್ಟು ತಗೊಳ್ತಾ ಇದ್ದೀನಿ. ಅರ್ಧ ಸ್ಪೂನಿನಷ್ಟು ಮೆಂತ್ಯಕಾಳು ಹಾಕಿದ್ದೀನಿ. 4 ಪೀಸು ಚಕ್ಕೆ ಕೂಡ ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅರ್ಧ ಸ್ಪೂನಿನಷ್ಟು ಓಂಕಾಳುಗಳನ್ನ ಹಾಕ್ತಾ ಇದ್ದೀನಿ. 2 ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ 4 ಲವಂಗಗಳನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಹೀಗೆ ಹಾಕಿ ಸುಮಾರು 5ರಿಂದ 7 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಹೀಗೆ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಅಂಶವೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಸುಮಾರು 5ರಿಂದ 7 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಹೀಗೆ ಶೋಧಿಸ್ಕೊಂಡು ಬಿಸಿ ಬಿಸಿಯಾಗಿರುವಾಗಲೇ ಬೆಳಗ್ಗೆ ಎದ್ದ ತಕ್ಷಣ ಟೀಯ ಬದಲು ಖಾಲಿ ಹೊಟ್ಟೆಯಲ್ಲಿ ಈ ಥರ ಬಿಸಿ ಬಿಸಿಯಾಗಿರುವ ಈ ಪದಾರ್ಥವನ್ನು ನಾವು ಕುಡಿತಾ ಬರೋದ್ರಿಂದ ಹೊಟ್ಟೆಯಲ್ಲಿರುವಂಥ ಬೊಜ್ಜು ಏನಂತೀವಲ್ಲ, ಬೊಜ್ಜು ಇರ್ಬೋದು, ಕೆಟ್ಟ ಕೊಲೆಸ್ಟ್ರಾಲ್ ಇರ್ಬೋದು, ನಮ್ಮ ವೇಟ್ ಇರ್ಬೋದು, ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ 4ರಿಂದ 5 ಹನಿ ಆಗುವಷ್ಟು ಲಿಂಬೆ ರಸವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿರುವಾಗಲೇ ದಿನನಿತ್ಯನೂ ನಾವು ಟೀ ಬದಲು ಇದನ್ನು ಕುಡಿತಾ ಬರೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನೋವುಗಳು ಕೂಡ ಕಾಣಿಸೋದಿಲ್ಲ. ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ನಮ್ಮ ವೇಟನ್ನು ಕಡಿಮೆ ಮಾಡಲಿಕ್ಕೆ ನಾವು ಈ ಥರ ನಾವು ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಹಾಗೆ ನಮ್ಮ ಹೊಟ್ಟೆಯ ಬೊಜ್ಜನ್ನು ಕೂಡ ಕಂಟ್ರೋಲ್ ಮಾಡಬೇಕು. ನಮ್ಮ ತೋಳಿನ ಭಾಗದಲ್ಲಿ ತುಂಬಾ ಹಾಗೆ ಜೋತ್ ಬಿದ್ದೋರ್ ಥರ ಆಗಿರುತ್ತೆ. ಅದನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಈ 1 ಗ್ಲಾಸು ಬಿಸಿ ಬಿಸಿಯಾಗಿರುವಾಗ ಕುಡಿತಾ ಬರೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಹೊಟ್ಟೆಗೆ ಇರ್ಬೋದು, ನಮ್ಮ ಬೊಜ್ಜು ಇರ್ಬೋದು, ನಮ್ಮ ತೊಡೆಯ ಅಥವಾ ತೋಳಿನ ಭಾಗದಲ್ಲಿ ಸಂಗ್ರಹಣೆ ಆಗಿರುವಂಥ ಕೆಟ್ಟ ಕೊಬ್ಬನ್ನು ದೂರ ಮಾಡಿ ಸದಾಕಾಲ ನಮ್ಮನ್ನು ಆಕ್ಟಿವ್ ಆಗಿಸುತ್ತೆ ಈ ಕಷಾಯ ಅಂತಾನೆ ಹೇಳ್ಬೋದು. ಎಷ್ಟೇ ವೇಟ್ ಇದ್ರೂ ಕೂಡ ಇದನ್ನು ನಾವು ದಿನನಿತ್ಯನೂ ಕೂಡ ಕುಡಿತಾ ಬರೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ಬಿಸಿಯಾಗಿರುವಾಗಲೇ ಇದನ್ನು ನಾವು ಕುಡಿತಾ ಬರೋದ್ರಿಂದ ನಿಮಗೆ ಗೊತ್ತಾಗಲ್ಲ ಅಷ್ಟೊಂದು ಚೆನ್ನಾಗಿ ನೀವು ಕಾಣಿಸ್ತಾ ಹೋಗ್ತೀರಾ, ಎಷ್ಟೊಂದು ಚೆನ್ನಾಗಿ ನಿಮ್ಮ ವೇಟ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಆಕ್ಟಿವ್ ಕೂಡ ಆಗ್ತೀರಾ. ಯಾವ ವ್ಯಾಯಾಮ ಬೇಡ, ಯಾವ ಜಿಮ್ ಬೇಡ. ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು 1 ಗ್ಲಾಸ್ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ನಿಮ್ಮ ವೇಟ್ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಹೊಟ್ಟೆಯ ಬೊಜ್ಜು ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.